ಬಳ್ಳಾರಿಯಲ್ಲಿ ಗುಂಡಿನ ಗುದ್ದಾಟ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಶೂಟೌಟ್. ಇಬ್ಬರು ಗನ್ಮ್ಯಾನ್ ಅರೆಸ್ಟ್. ಬುಲೆಟ್ ಸೀಕ್ರೆಟ್. ಕೈ ಶಾಸಕ ನಾರಾ ಭರತ್ ರೆಡ್ಡಿಗೆ ಭಾರಿ ಸಂಕಷ್ಟ ಎದುರಾದಂತೆ ಕಾಣಿಸ್ತದೆ. ಯಾಕೆಂದ್ರೆ ಯಾವ ಗನ್ನಿಂದ ಯಾರ ಗನ್ನಿಂದ ಬುಲೆಟ್ ಹಾರಿದ್ದು, 12mm ಬುಲೆಟ್ ಇತ್ತಲ್ಲ, ಯಾರ ಗನ್ನು ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತಲ್ಲ. ಆದರೆ ಅದು ಗೊತ್ತಿತ್ತು ತನಿಖೆಗೂ ಮುಂಚೆನೆ ಯಾರ ಗನ್ನು ಅನ್ನುವಂಥದ್ದು. ಆದರೆ ತನಿಖೆಯ ನಂತರ ಅದು ಇನ್ನಷ್ಟು ಕ್ಲಿಯರ್ ಆಗಬೇಕಾಗಿತ್ತಲ್ಲ, ಅದು ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದ ಫೈರಿಂಗ್. ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ನಿಂದ ಫೈರಿಂಗ್ ಆಗಿದೆ. ಆಪ್ತನ ಗನ್ಮ್ಯಾನ್ ಬುಲೆಟ್ಗೆ ರಾಜಶೇಖರ್ ಬಲಿಯಾಗಿದ್ದು, ಕಾಂಗ್ರೆಸ್ ನಾಯಕ ಸತೀಶ್ ರೆಡ್ಡಿ ಅಂಗರಕ್ಷಕ ಹಾರಿಸಿದಂತಹ ಬುಲೆಟ್ ಇಂದಲೇ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದು. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದ್ದು FSL ವರದಿಯಿಂದ ಮಾಹಿತಿ ದೃಢ ಆಗಿದೆ. ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಅನ್ನ ಬಂಧನ ಮಾಡಲಾಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಫೈರಿಂಗ್ ಆಗಿದೆ. ಇಬ್ಬರು ಗನ್ಮ್ಯಾನ್ಗಳ ಬಂಧನ ಕೂಡ ಗೊತ್ತಾಗ್ತಾ ಇದೆ. ಈಗ ಗನ್ಮ್ಯಾನ್ಗಳ ಜೊತೆಗೆ ಬ್ಯಾನರ್ ಗಲಾಟೆಗೆ ಕಾರಣರಾದಂಥ ಎರಡೂ ಕಡೆ ತಲಾ 20 ಜನರನ್ನ ಬಂಧನ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಖಚಿತಪಡಿಸಿರುವಂಥದ್ದು ಪೊಲೀಸರು. ಇಬ್ಬರು ಗನ್ಮ್ಯಾನ್ಗಳನ್ನ ಬಂಧಿಸಲಾಗಿದೆ ಅಂತ ಪೊಲೀಸ್ ಮೂಲಗಳಿಂದ ಖಚಿತ ಮಾಹಿತಿ ಸಿಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಯ್ನ್ ಆಗಿ ರಾಜಶೇಖರ್ ಅನ್ನುವಂತಹ ಕಾಂಗ್ರೆಸ್ನ ಕಾರ್ಯಕರ್ತ ಹೇಗ್ ಸತ್ತ ಅಂದ್ರೆ, ಯಾರ ಬುಲೆಟ್ ಇಂದ ಸಾವನ್ನಪ್ಪಿದ್ದು? ಸತ್ತಿದ್ದು ಬುಲೆಟ್ ಫೈರಿಂದ. ಆ ಬುಲೆಟ್ ಯಾರ ಗನ್ನಿಂದು? ಆ ಗನ್ಮ್ಯಾನ್ ಯಾರು? ಯಾರ ಆಪ್ತ? ಯಾರ ಪಕ್ಷದವನು? ಅದೀಗ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ನಾವತ್ತು ಕೂಡ ಹೇಳ್ತಾ ಇದ್ದೆ, ಇದು BJP ಕಡೆಯಿಂದ ಫೈರಿಂಗ್ ಆಗಿದೆ ಅನ್ನೋದೇ ಆಗಿದ್ದಿದ್ರೆ ಇಷ್ಟು ಕೂಲಾಗಿರ್ತಾ ಇರಲಿಲ್ಲ. ಕಾಂಗ್ರೆಸ್ ನಾಯಕರು ಕೂಲಾಗಿ ಆನ್ಸರ್ ಮಾಡ್ತಾ ಇರಲಿಲ್ಲ. ಅದು ಬೇರೆಯದ್ದೇ ಕತೆ ಆಗಿರ್ತಾ ಇತ್ತು. ಸರ್ಕಾರ ಇದೆ ಅವರದ್ದೇ. ಯಾಕೆ 4 ದಿನ ಆದ್ಮೇಲೆ ರಿಪೋರ್ಟ್ ಬರ್ತಾ ಇದೆ ಅಂದ್ರೆ ಇದೊಂದು ಕಾರಣ ಇದೆ ಮೇನ್ಲಿ. ಬಳ್ಳಾರಿಯಲ್ಲಿ ಫೈರಿಂಗ್ ಮಾಡಿದವರು ಪತ್ತೆ ವಿಚಾರ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರ ಗನ್ ರಿವಾಲ್ವಾರ್ನಿಂದ ಫೈರ್ ಆಗಿಲ್ಲ. ಅವತ್ತೇ ಪೊಲೀಸರು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ರು. ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಕ್ಲಾರಿಟಿ ಕೊಟ್ಟಿದ್ರು ಅದ್ರ ಬಗ್ಗೆ. ಪೊಲೀಸರ ಗನ್ನು ರಿವಾಲ್ವಾರ್ನಿಂದ ಯಾವುದೇ ಫೈರ್ ಆಗಿಲ್ಲ ಅಂತ ಹೇಳಿದ್ರು. ಖಾಸಗಿ ಗನ್ಮ್ಯಾನ್ನಿಂದ ಫೈರಿಂಗ್ ಮಾಡಲಾಗಿದೆ. ತನಿಖೆ CID SIT ಕೊಡೋ ಬಗ್ಗೆ ಚಿಂತನೆಯನ್ನ ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದೆ. ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖೆಯನ್ನ CID ಅಥವಾ SITಗೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನಿದೆ ತನಿಖೆಯಲ್ಲಿ? ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು, ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ADGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ. ಸೊ ಅಲ್ಲಿಗೆ ಬೇರೆ ಪ್ರೈವೇಟ್ನವ್ರದ್ದು ಆಗಿದೆ ಅಂತ ಅನಿಸುತ್ತೆ. ಅದನ್ನ ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ತೀವಿ. ಅದು ಯೋಚನೆ ಮಾಡ್ತಾ ಇದ್ದೀವಿ. ಇಫ್ ಇಟ್ ಈಸ್ ಅಗೇನ್ ರಿಕ್ವೈರ್ಡ್ CIDಗೂ ಕೂಡ ಕೊಡುವಂತ ಸಾಧ್ಯತೆಗಳಿದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದ್ರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು, ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಅದನ್ನ ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಿದ್ದಾರೆ, ನೋಡೋಣ. ಶುರು ಮಾಡಬಹುದು ಅಂತ ಪ್ರಕಾಶ್
ಪರಿಚಯ ಮಾಡಿಕೊಡ್ರಿ. ಓಕೆ, ಏನು ಬೇಡ, ಏನು ಬೇಕು, ಎಲ್ಲ ಪರಿಚಯ ಇರೋರು ಬೇಕಾ ಮಾಡಿ. ಹೇಳೋರು ಇವತ್ತಿನ ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ ನಡೆದಂತ ಈ ಘಟನೆಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೋಗಿದ್ದಾರೆ. ಸೋಮಣ್ಣ ಹೋಗಿದ್ರು, ಅದಾದ ಬಳಿಕ ಈಗ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಕೂಡ ಹೋಗಿದ್ದಾರೆ. ಈಗ ಒಂದು ದೊಡ್ಡ ಅಸ್ತ್ರನೇ ಸಿಕ್ತು ಅಲ್ಲ ಅವರಿಗೆ. ಏಕೆಂದರೆ ಕಾಂಗ್ರೆಸ್ನ ಕಾರ್ಯಕರ್ತನ ಅಂಗರಕ್ಷಕನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದು ಅಂತ ಗೊತ್ತಾದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಒಂದು ವಿಚಾರ ಬಿಜೆಪಿಗೆ ಅಸ್ತ್ರ ಆಗ್ತಾ ಇದೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವರು ಕೂಡ ಅವತ್ತಿಂದ ಅದನ್ನೇ ಹೇಳ್ತಾ ಇದ್ರು. ಈಗ ಮತ್ತೊಮ್ಮೆ ಅವರ ಮಾತಿಗೆ ಬಲ ಬಂದಂತಾಗಿದೆ. ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳಲಿಕ್ಕೆ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಯ್ತು. ಇದರಲ್ಲಿ ಬಿಜೆಪಿಯ ಪಾತ್ರ ಇಲ್ಲ ಅಂತ ಹೇಳೋದಕ್ಕೆ ಅವತ್ತು ಹೇಳಿದ್ರು ಅಲ್ಲಿನ ಶಾಸಕರು. ಅದಕ್ಕೇನೆ ಮಾತನಾಡೋಲಿಕ್ಕೂ ಮುಂಚೆ ಏನಾಗಿದೆ, ಏನು ಎತ್ತ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಉದ್ವೇಗಕ್ಕೆ ಒಳಗಾಗಿ ಏನೇನೋ ಮಾತನಾಡೋದಲ್ಲ, ಆ ಸಂದರ್ಭದ ಕಾರ್ಯಕರ್ತರನ್ನು ಉದ್ರೇಕಗೊಳಿಸೋದಲ್ಲ. ಬಳ್ಳಾರಿಯ ಶಾಸಕರು ಭರತ್ ರೆಡ್ಡಿ ಮಾಡಿದ್ದ ಅದನ್ನೇ ಅಶೋಕ್ ಅವರು ಮಾತನಾಡ್ತಾರೆ ನೋಡ. ನಮಗೆಲ್ಲ ಹರ್ಷ ತರುತ್ತೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2.5 ವರ್ಷ ಆಗಿದೆ. ಇನ್ನಾದರೂ ಒಳ್ಳೆ ಬುದ್ಧಿಯಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವೆಲ್ಲ ತಿಳ್ಕೊಂಡ್ರಿ. ಆದರೆ 2026ಕ್ಕೆ ನಾವು ಕಾಲಿಡ್ತಾ ಇದ್ದಂಗೆ ಹಾಲಿ ಶಾಸಕರನ್ನು, ಅದು BJP ಶಾಸಕರನ್ನು ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ, ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತಿಲ್ಲಿ ನಡೆದಂಥ ಘಟನೆ ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ FIR ಅಲ್ಲೇ ಇದೆ. ಈ FIR ಅಲ್ಲೇ 1000 ಜನನ ಕರ್ಕೊಂಡು ಸರ್ಕಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಪೊಲೀಸ್ FIR ಅಲ್ಲಿದೆ. ಸುಮೋಟೋ ಕೇಸ್ 1000 ಜನನ ಕರ್ಕೊಂಡು ಯಾರೋ DYSP ನಂದಾರೆಡ್ಡಿ ಅವರ ಬೆಂಗಾವಲೊಂದಿಗೆ ಇಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡೋಕ್ಕೆ ಬಂದದ್ದು. ಅಂದರೆ ನಾನು ಬೆಂಗಳೂರಲ್ಲಿ ನೋಡಿದ್ದೆ, 7 ಕೋಟಿ ಪೊಲೀಸರಿಗೆ ಕಳ್ಳತನ ಮಾಡಿಬಿಟ್ಟಿದ್ರು. ಕಾರ್ಪೊರೇಷನ್ ಕಮಿಷನರ್ ಆಫೀಸರ್ ಮುಂದ್ಗಡೆ ಬಾಗಿಲಲ್ಲೇ ಅವ್ರ ಗಾರ್ಡ್ ಯಾರಿದ್ದಾನೆ ಅವನು 11 ಲಕ್ಷ ಕಳ್ಳತನ ಮಾಡ್ಬಿಟ್ಟ ಕಾರಲ್ಲಿ. ಇದನ್ನು ನೋಡಿದ್ದೆ. ಇಲ್ಲಿ ರೌಡಿಗಳನ್ನ ಕರ್ಕೊಂಡು MLAನ ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಪೊಲೀಸರೇ ಬೆಂಬಲ ಕೊಟ್ಟಿರುವಂಥದ್ದು. ಇದು ಸರ್ಕಾರಕ್ಕೆ ಒಂದು ರೀತಿ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರಕ್ಕೆ ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ನಾವು ಯಾವುದೇ 21ನೇ ಸೆಂಚುರಿಯಲ್ಲಿ ಇದ್ದೀರಿ. ನಾವು ಇನ್ನೂ ಕೂಡ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಮಾತುಗಳು ಏನು ರಾಜಾರೋಷವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅಪರಾಧಿ ಯಾರು ಅಂತ ಗೊತ್ತಿಲ್ಲಂತೆ, ಇನ್ನು ಯಾವ ಗನ್ನಿಂದ ಬುಲೆಟ್ ಬಂತು ಅಂತ ಗೊತ್ತಿಲ್ಲಂತೆ. ನಮ್ಮ ಹತ್ರ ಮೊಬೈಲೇ ಇದೆ. ಎಲ್ಲಿ ಇದು ಅಲ್ಲ, ಅದರಲ್ಲಿ ಡೈರೆಕ್ಟಾಗಿ ಗುಂಡಾರಿಸ್ತಾ ಇದ್ದಾರೆ. ವಿಡಿಯೋ ಇದೆ ಮಾಧ್ಯಮದವ್ರ ಹತ್ರ. ನಿಮ್ಮ ಹತ್ರ ನಮಗಿಂತ ಮುಂಚೆಯಿಂದ ಇದೆ. ನಿಮ್ಮ ಹತ್ರ ಮಾಧ್ಯಮದಲ್ಲಿ ಬಂದು ಡೈರೆಕ್ಟಾಗಿ ಗುರಿ ಮಾಡ್ಕೊಂಡು ಆಗ್ತಾ ಇದ್ದಾರೆ. ಒಳ್ಳೆ ಪಟಾಕಿ, ನೋಡಿದ್ದೀರಲ್ಲ, ಪಟಾಕಿ ಸಿಡ್ದಂಗೆ ಸಿಡ್ತಾ ಇದೆ. ಪಟಾಕಿ ನೋಡಿ, ಸೌಂಡು ಬರ್ತಾ ಇದೆ. ಪಟಾಕಿ ಸಿಡ್ದಂಗೆ ಸಿಡ್ತಾ ಇದೆ.
ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಇನ್ನೊಂದು ಸರ್ ಅಲ್ಲ ಅದ್ರ ಮೇಲೆ ಇದೆ ನೋಡಿ ಗನ್ಗಳು ಭಾಳ ಇಷ್ಟಾದರೂ ಸರ್ಕಾರ ಗನ್ಗಳು ಮಾತ್ರ ಅವ್ರನ್ನ ತಗೊಂಡಿದ್ದಾರೆ. ಸೌಂಡು ದೀಪಾವಳಿ ಪಟಾಕಿ ಇದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ. ಈ ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ. ಇದು ಆರಾಮ್ಸೆ ಏನೋ ಒಂದು ಬ್ಯಾನರ್ ಗಲಾಟೆ. ಈಗ ಬ್ಯಾನರ್ನ ಕಟ್ಟಬೇಡ ಅಂತ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಏನೋ ಡಿ ಕೆ ಶಿವಕುಮಾರ್ ಹೇಳೋರಂತೆ ನಮ್ಮ ಮನೆ ಮುಂದೆನೂ ಕಟ್ತಾರಂತೆ. ನಿಮ್ಮ ಮನೆ ಮುಂದೆ ಅಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವ್ರ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳೋರು ಯಾರು ಇಲ್ಲ. ನಮ್ಮ ಮನೆ ಮುಂದೆ ಕಟ್ಟಿದ್ರು ಯಾರು ಕೇಳಿಲ್ಲ. ಕಾಂಪೌಂಡ್ ಒಳಗಡೆ ಕಟ್ಟಬಾರ್ದಷ್ಟೆ, ನಮ್ಮ ಕಾಂಪೌಂಡಿಗೆ ಕಟ್ಟಬಾರ್ದಷ್ಟೆ. ದಾರಿಯಲ್ಲಿಗೋ ನೀವು ಯಾವುದೋ ಲೈಟ್ ಕಂಬಗಳಿಗೆ ಕಟ್ಕೊಳ್ರಿ, ಅದು ತಪ್ಪ ಕಟ್ಟೋದು. ಅದಕ್ಕೂ ಪರ್ಮಿಷನ್ ತೊಗೊಬೇಕು, ಅದಕ್ಕೂ ದುಡ್ಡು ಕಟ್ಬೇಕು ನೀವು ನಗರಸಭೆಗೆ ಕಾನೂನು ಪ್ರಕಾರ ಹೋದ್ರೆ. ಕಂಬಕ್ಕೆ ಕಟ್ಟೋದಕ್ಕೂ ಕಾನೂನು ಪ್ರಕಾರ ನೀವು ಪರ್ಮಿಷನ್ ತೊಗೊಬೇಕು. ತೊಗೊಂಡಿದ್ದೀರಾ? ಇಲ್ಲ. ರೋಡಲ್ಲಿ ಕಟ್ಟಕ್ಕೆ ಪರ್ಮಿಷನ್ ತೊಗೊಬೇಕು, ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕು, ಕಟ್ಟಿದ್ದೀರಾ? ಇಲ್ಲ. ಆಯಿತು, ಪೊಲೀಸವರು ಇಲ್ಲಿನ ಆಡಳಿತ ಕಾಂಗ್ರೆಸ್ ಅವರೇ ಅಂತ ನೀವು ತಿಳ್ಕೊಂಡು ಕಟ್ಕೊಳ್ಳಿ. ಆದರೆ ಮನೆ ಕಾಂಪೌಂಡ್ಗೆ ಮನೆ ಒಳಗಡೆ ಕಟ್ಟೋ ಅಂಥ ಅವಶ್ಯಕತೆ ಏನಿತ್ತು? ಅದು ಬೀರ್ ಬಾಟ್ಲ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕುಡ್ಕೊಂಡು ಪ್ರೈವೇಟ್ ಗನ್ಮ್ಯಾನ್ಗಳು, ಅದು 10 ಜನ ಗನ್ಮ್ಯಾನ್ಗಳು. ಇವೇನು ಏನು ಪ್ರೈಮ್ ಮಿನಿಸ್ಟ್ರಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಮಂತ್ರಿ ಏನು? ಇಷ್ಟು ಜನ ಗನ್ಮ್ಯಾನ್ಗಳು ಪರ್ಮಿಷನ್ ಕೊಟ್ಟವ್ರು ಯಾರು ಇವರಿಗೆಲ್ಲ? ಇದು ಸ್ಪಷ್ಟವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿದೆ. ಇದು ನೇರವಾಗಿ ನಮ್ಮ BJP ವಿರೋಧ ಪಕ್ಷದ ನಾಯಕನಾಗಿ ನೇರ ಆಪಾದನೆ. ಜನಾರ್ದನ್ ರೆಡ್ಡಿಯವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ಬಂದಿರೋವಂಥ ಸಂಚು. ಇದರಲ್ಲಿ 2 ಮಾತಿಲ್ಲ. ಇದರಲ್ಲಿ ನೇರ ನಮ್ಮ ಆಪಾದನೆ. ಶ್ರೀರಾಮುಲು ಅವ್ರು ಏನಾನ ಬಂದಿಲ್ಲ ಅಂದಿದ್ರೆ ಅವತ್ತು ಇನ್ನಷ್ಟು ದೊಡ್ಡ ಗಲಾಟೆ ಆಗಿರೋದು, ಇನ್ನಷ್ಟು ಸಾವು ನೋವುಗಳಾಗಿರೋದು. ಈಗಾಗಲೇ ಮೊನ್ನೆ ಸೋಮಣ್ಣ ಅವರು ಹೇಳಿದ್ದಾರೆ. ಈ ಘಟನೆಯನ್ನು ನಡೆದ ತಕ್ಷಣ ಗೃಹ ಸಚಿವರು ಯಾರಿಗೆ ಫೋನ್ ಮಾಡಬೇಕಾಯಿತು? ಯಾರ ಮೇಲೆ ಗುಂಡಾರಿಸಿದಾರೋ ಅವ್ರಿಗೆ ಫೋನ್ ಮಾಡಬೇಕಾಯ್ತು. ಏನಾನ ಅಪಾಯ ಆಗಿದೆಯಾ? ಏನಾನ ತೊಂದರೆ ಆಗಿದೆಯಾ? ನಿಮ್ಗೆ ಸೆಕ್ಯೂರಿಟಿ ಬೇಕಾ? ಏನಾನ ಆಸ್ಪತ್ರೆಗೆ ಮಾಡಬೇಕಾಯ್ತು. ಮಾಡಿದಾರ? ಯಾರಿಗೆ ಮಾಡಿದ್ದಾರೆ? ಅಪರಾಧಿಗೆ ಮಾಡಿದ್ದಾರೆ ಫೋನು. ಇದು ಕರ್ನಾಟಕದ ಕಾನೂನು. ಯಾರು ಅಫೆನ್ಸ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಗೃಹ ಸಚಿವರು ವಿಚಾರಣೆ ಮಾಡೋವಂಥದ್ದು. ಕಳ್ಳರೆ ಪೊಲೀಸ್ ಕಳ್ಳರಾಗ್ಬಿಟ್ಟವ್ರು. ಈಗ ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಳ್ಳೆ ಪೊಲೀಸವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ತಗೊಂಡು ಹಣ ತಗೊಂಡು ಎಲ್ಲ ಕಡೆ ಈ ಪೋಸ್ಟಿಂಗ್ ಕೊಡ್ತಾ ಇದ್ದಾರಲ್ಲ, ಅದರ ಪ್ರತಿಫಲನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇದೊಂದು ಬೆಚ್ಚಿ ಬೀಳುವಂಥ ಸಂಗತಿ. ಇಡೀ ರಾಜ್ಯ ಏನು ಈ ಥರ ಕರ್ನಾಟಕ ನಾವು ನೋಡಿದ್ದೀರ? ಮೊದಲೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದಲ್ಲಿ ಹಾಕಿದ್ರಿ ಆಂಧ್ರ ಪಾಲಿಟಿಕ್ಸಲ್ಲಿ ಹಿಂಗೆ ನಡೀತಾ ಇತ್ತು. ಆಂಧ್ರದಲ್ಲಿ ಈಗ ಇಲ್ಲೇ ಇಲ್ಲ, ಎಲ್ಲ ಸೈಲೆಂಟ್ ಔಟರ್. ಅವ್ರ ಮನೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂದರೆ ಈ ಸರ್ಕಾರ ಗೂಂಡಾ ರಾಜ್ಯ ಮಾಡೋಕ್ಕೆ ಹೊರಟಿದೆ. ಗೂಂಡಾ ರಾಜ್ಯ, ಇದೊಂದು ರೀತಿ ಗೂಂಡಾ ರಾಜ್ಯ. ಇವೆಲ್ಲ ಭಾಳ ದಿನ ನಡೆಯಲ್ಲ. ನಾನು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವೆಲ್ಲ ಭಾಳ ದಿನ ನಡೆಯಲ್ಲ. ಇನ್ನು ಇರೋದಿನ್ನು 2 ವರ್ಷ, ಓನ್ಲಿ 2 ಇಯರ್ಸ್. ನೀವು ಏನೇನು ಪಾಪ ಮಾಡಿದಿರೋ ಅದಕ್ಕೆಲ್ಲ ಪ್ರಾಶ್ಚಿತ್ತ ಪಡುವಂಥ ಕಾಲ ಬಂದೇ ಬರ್ತೈತೆ ನಿಮಗೆ. ಬಳ್ಳಾರಿ ರಿಪಬ್ಲಿಕ್ ಅಂದ್ರಿ, ಈಗೇನು ಮಾಡಿದ್ರಿ? ಗುಂಡನ್ ರಿಪಬ್ಲಿಕ್ ಮಾಡಿಬಿಟ್ರಿ. ಗುಂಡುಗಳ ರಿಪಬ್ಲಿಕ್. ಈಗ ಅವು ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರಿ. ಪಾದಯಾತ್ರೆ ಮಾಡಿದಿರಿ, ಪಂಚಾಯತ್
ಎತ್ಕೊಂಡು ಪಾದಯಾತ್ರೆ ಎಲ್ಲ ಮಾಡಿದ್ರು ಇಲ್ಲಿಗೆ. ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತೀನಿ, ಒಳ್ಳೆ ಬಳ್ಳಾರಿನ, ಸಮೃದ್ಧ ಬಳ್ಳಾರಿನ ನಿರ್ಮಾಣ ಮಾಡ್ತೀನಿ ಅಂತ. ನಿಮ್ಗೆ ರಸ್ತೆ ಗುಂಡಿ ಮುಚ್ಚಕ್ಕೆ ಹೋಗ್ತಾ ಇಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಕಾನೂನು ಸುವ್ಯವಸ್ಥೆ ಆದರೂ ಸರಿ ಇರಬೇಕಲ್ಲ. ಗುಂಡುಗಳಾರಿಸೋ ಅಂಥ ಬಳ್ಳಾರಿಗೆ ನೀವು ತಂದು ನಿಲ್ಲಿಸಿದ್ರೆ ಇವತ್ತು ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಈ ಕಾಂಗ್ರೆಸ್ ಸರ್ಕಾರದಿಂದ ಬಳ್ಳಾರಿಗೆ ಅಥವಾ ರಾಜ್ಯಕ್ಕೆ ಯಾವುದು ಒಳ್ಳೆಯದಂತೂ ಆಗಲ್ಲ. ರಾಜ್ಯದಲ್ಲಿ ಪೂರ್ತಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ನುಗಾಲಿ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ದಾಳಿಗೆ ಯತ್ನವನ್ನ ಮಾಡಲಾಗಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ತುಂಬಿಕೊಂಡು ಬಂದಿದ್ರ ಬಳ್ಳಾರಿಯಲ್ಲಿ ವೈರಲ್ ಆಗ್ತಾ ಇದೆ ಕಿಡಿಗೇಡಿಗಳ ವಿಡಿಯೋ. ಅವತ್ತು ಕೂಡ ಅದನ್ನು ಹೇಳ್ತಾ ಇದ್ರು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡ್ಬರ್ತಾ ಇದ್ರು, ಅದನ್ನು ಹಾಕುವಂಥ ಪ್ರಯತ್ನವನ್ನ ಮಾಡಲಾಗ್ತಾ ಇತ್ತು ಅಂತ. ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಬಳ್ಳಾರಿಯಲ್ಲಿ. ವೈರಲ್ ಆಗ್ತಾ ಇರುವಂಥದ್ದು ಕಿಡಿಗೇಡಿಗಳ ವಿಡಿಯೋ. ಗಾಲಿ ರೆಡ್ಡಿ ಮನೆ ಮೇಲೆ ಪೆಟ್ರೋಲ್ ದಾಳಿಗೆ ಯತ್ನವನ್ನ ಮಾಡಲಾಗಿತ್ತಾ ಅಂತ. ಪೆಟ್ರೋಲ್ ಬಾಂಬ್ ತುಂಬಿಕೊಂಡು ಬಂದಿದ್ರ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ ಆಟೋದಲ್ಲಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇರುತ್ತೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ಆಟೋ ನೋಡಿ, ಅಲ್ಲಿ ಮೂವ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಪೊಲೀಸರು. ಅಲ್ಲಿ ಯಾವ ರೀತಿಯಾಗಿ ತೂರ್ತಾ ಇದ್ದಾರೆ ಸಿಕ್ಕಿದ್ದಲ್ಲಿ ಗಮನಿಸ್ಬೋದು. ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಟಾರ್ಗೆಟ್ ಮಾಡಿ ಎಸಿತಾ ಇದ್ದಿದ್ದಂಥದ್ದು. ಸೌಂಡ್ ಕೇಳಿಸ್ಕೊಳ್ಬೋದು ನೀವು, ಗ್ಲಾಸ್ ಸೌಂಡ್. ಅಲ್ಲಿ ಗ್ಲಾಸ್ಗಳು ಒಡೆದೋಗ್ತಾ ಇರುವಂಥದ್ದನ್ನ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ಯಾರು ಎಸೆಯಲ್ಲ ಪೆಟ್ರೋಲ್ ಬಾಂಬ್ನ. ಗ್ಲಾಸ್ ಇರುವಂತಹ ವಾಟರ್ ಬಾಟ್ಲ್ಗಳು ಅಥವಾ ಯಾವುದೋ ಇರುತ್ತಲ್ಲ ಅದರಲ್ಲೇ ಎಸೆಯೋದು, ಬಸ್ಟ್ ಆಗೋದು ಅದರಿಂದನೇ. ಪೊಲೀಸರು ತಡೆದಿದ್ದಾರೆ ಆ ಟೈಮ್ನಲ್ಲಿ. ಯಾರೋ ಬಿಜೆಪಿ ಕಾರ್ಯಕರ್ತರು ಅಲ್ಲ, ಅಲ್ಲಿ ಪೊಲೀಸ್ ಎಲ್ಲ ಇದ್ದಾರೆ. ಒಂದು ಆಟೋದಲ್ಲಿ ತುಂಬಿಕೊಂಡು ಬರಲಾಗುತ್ತೆ, ಅದನ್ನ ಎಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವರು ತೆಕ್ಕೊಳ್ತಾರೆ ಅದನ್ನ. ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರುವಂತದ್ದು ಬಿಜೆಪಿ ನಾಯಕರು. ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತದೆ. ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗಷ್ಟೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಅವರು. ಅದಕ್ಕೂ ಮುಂಚೆ ಸೋಮಣ್ಣ ಕೂಡ ಹೋಗಿದ್ರು ಅಲ್ಲಿ. ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೂಟೌಟ್ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು. ಕಾಂಗ್ರೆಸ್ನಿಂದ ಕುತಂತ್ರದ ರಾಜಕೀಯ ಆಗ್ತಾ ಇದೆ, ಕರ್ನಾಟಕ ಬಿಹಾರ ರೀತಿ ಆಗ್ತಾ ಇದೆ ಅಂತ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಬಿಹಾರ ರೀತಿ ಆಗ್ತಾ ಇದೆ ಅಂತ ಯಾಕೆ ಹೋಗಿ ಬಂದು ಬಿಹಾರ ಅಂತ ಹೇಳ್ತಾರಪ್ಪ? ಇವ್ರ ಪಕ್ಷದವರೇ ಅಲ್ಲೆಲ್ಲ ಅಧಿಕಾರವನ್ನ ಮಾಡ್ತಾ ಇರುವಂಥದ್ದು. ಕರ್ನಾಟಕ ಬಿಹಾರ ರೀತಿ ಆಗ್ತದೆ, ಬಿಹಾರ ರೀತಿ ಆಗ್ತದೆ ಅಂತ ವಾಗ್ದಾಳಿಯನ್ನು ಮಾಡಿದ. ಒಂದು, ನಾನು ಯಾರ ಸತೀಶ್ ರೆಡ್ಡಿ, ಯಾರವನು ಭರತ್ ರೆಡ್ಡಿ, ಯಾರು ಇವರೆಲ್ಲ? ನಾವೆಲ್ಲ ಬಂದಿದ್ದೀವಿ, ವಾಪಸ್ ಹೋಗಬೇಕು, ಯಾರ ಮನೆ ಆಸ್ತಿನೂ ಅಲ್ಲ. ಹಾಗಂದ್ಬಿಟ್ಟು ದ್ವೇಷದ ರಾಜಕಾರಣವನ್ನು, ನಿಮ್ಮ ಕುತಂತ್ರ ಏನು, ನಿಮ್ಮ ಪಾಪದ ಕೃತ್ಯ ಎಲ್ಲಿಗೆ ಅಂತ್ಯ ಆಗಬೇಕಾಗಿತ್ತು? ಏನಾದರೂ ಅವತ್ತು ರಾಮುಲು ಅವರು ಬಂದು ಮಧ್ಯದಲ್ಲಿ ಇದಾಗಿ ತಕ್ಷಣವೇ ಬೇರೆ ಬೇರೆ ಕಾರ್ಯಕರ್ತರು ಮತ್ತೊಬ್ಬರು ಬರಲಿಲ್ಲ ಅಂದರೆ ಜನಾರ್ದನ್ ರೆಡ್ಡಿ ಅವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ತೀರ. ನೀವು ಮಾಡ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ ಇವತ್ತು ನಿಮ್ಗೆ ಕೊಡಲೇಬೇಕಾಯ್ತದೆ. ಅವತ್ತು ಭಗವಂತನ ರೂಪದಲ್ಲಿ ರಾಮುಲು ಅವ್ರು ಬಂದು ಅಲ್ಲಿ ನಿಂತ್ಕೊಂಡಿದ್ದರಿಂದ ಯಾರಿಗೋ ಹೊಡಿಬೇಕಾದ ಏಟು, ಯಾವ ಪಾಪ ಮಾಡಿದ್ರು ಅವ್ರಿಗೆ ಗುರಿ ಆಯ್ತದು. ಆ ಗುರಿ ಯಾರ ಮೇಲೆ ಇಟ್ಟಿದ್ದು ನೀವು? ರಾಮುಲು ಅವ್ರ ಮೇಲಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ. ಅವನು ಯಾರೋ ಸತ್ತಲ್ಲ ಪಾಪ, ಯಪ್ಪ ಏನೋ ಹೆಸರು, ರಾಜಶೇಖರ್ ರೆಡ್ಡಿ ಕುಟುಂಬದ ಗತಿ ಏನಾಗಬೇಕು? ಈ ರೀತಿ ಡಿಸ್ಟರ್ಬ್ ಮಾಡಿ ಯಾರಿಗೋಸ್ಕರ ಮಾಡ್ತೀರ ಇದನ್ನು? ಚಿಕ್ಕ ಹುಡುಗ ವಯಸ್ಸಾಗಿ ಇವತ್ತೇನೋ ಬಂದಿದ್ಯಾ, ನೀನು ಹೆಂಗೆ ಬೆಳ್ಕೋಬೇಕು ಅನ್ನೋದೇನು ನಿನ್ಗೆ ಗೊತ್ತಿಲ್ಲದೆ ಹೋಗಿದ್ದೆ. ನನ್ನಂಥವ್ರ ಹತ್ರ ಬಂದಿದ್ದರೆ ಒಂದು 6 ತಿಂಗಳಾದ್ರೂ ನಿಂಗೆ ಟ್ರೈನಿಂಗ್ ಕೊಟ್ಟಿದ್ರೆ ಸ್ವಲ್ಪ ಮರ್ಯಾದೆಯಿಂದ ಬದುಕ್ತಾ ಇದ್ದೇನೋ ಗೊತ್ತಿಲ್ಲ. ಅದನ್ನು ಬಿಟ್ಟು ನಾನು ಬಿಟ್ಟರೆ ಇನ್ನಿಲ್ಲ ಅಂತಕ್ಕಂಥ ನಿಮ್ಮ ಹೇಯವಾದ ಕೆಲಸ ಏನಿದೆ, ಇದು ಒಳ್ಳೆಯದಲ್ಲ. ಬಿಜೆಪಿಗೆ ಅಸ್ತ್ರವಾಗಿರುವಂತದ್ದು ಬಳ್ಳಾರಿ ಗಲಾಟೆ ವಿಚಾರ. ಭರತ್ ರೆಡ್ಡಿ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಹಜ, ಇದು ರಾಜಕಾರಣ ಅನ್ನುವಂಥದ್ದೇ ಇಂಥ ವಿಚಾರಗಳು ಜೋರಾಗಿ ನಡೆಯುತ್ತೆ. ವಿರೋಧ ಪಕ್ಷದಲ್ಲಿ ಎತ್ಕೊಂಡಾಗ ಇಂಥ ಅಸ್ತ್ರ ಇದ್ದಾಗ ಬಿಡ್ತಾರಾ? ಸರ್ಕಾರಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಚಾಟಿ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ. ಶಾಸಕನ ಆಪ್ತ ಅಲ್ಲೇ ಕೂತು ಗೂಂಡಾಗಿರಿ ಮಾಡಿದ್ದ,
ಬೇರೊಬ್ಬರ ಮನೆ ಬಳಿ ಬ್ಯಾನರ್ ಹಾಕ್ಲಿಕ್ಕೆ ಹೋಗಿದ್ಯಾಕೆ? ಘಟನೆಗೆ ಕಾರಣವಾದಂತ ಭರತ್ ಮೇಲೆ ಕ್ರಮ ಯಾಕಿಲ್ಲ ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಭರತ್ ರೆಡ್ಡಿ ಅವರು ಇಷ್ಟೊಂದು ದರ್ಪ ತೋರಿಸಿ, ಇಷ್ಟೊಂದು ಅಹಂಕಾರ ತೋರಿಸಿ, ನಾನು ರಕ್ತ ಕುಡಿತೀನಿ, ರಕ್ತಪಾತ ಮಾಡ್ತೀನಿ, ಬೆಂಕಿ ಹಚ್ತೀನಿ ಈ ಮಾತು ಹೇಳಿದ್ರು ಕೂಡ ಇವತ್ತಿನ ತನಕ ಭರತ್ ರೆಡ್ಡಿ ಅವರ ಮೇಲೆ ಆಕ್ಷನ್ ಆಗಿಲ್ಲ. ಈ ರಾಜ್ಯ ಸರ್ಕಾರ ಕ್ರಮ ತಗೊಂಡಿಲ್ಲ. ಯಾಕೆ? ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಭರತ್ ರೆಡ್ಡಿ ಅವರನ್ನ ಭೇಟಿ ಮಾಡಲ್ಲ, ಅವರ ಮೇಲೆ FIR ಆಗಿದೆ. ಭರತ್ ರೆಡ್ಡಿ ಅವರ ಮೇಲೆ FIR ಆಯ್ತು. ಮುಖ್ಯಮಂತ್ರಿಗಳೇ ನಿನ್ನೆ ಅವರ ಜೊತೆ ಕೂತ್ಕೊಂಡು ಫೋಟೋ ತೆಗಿಸ್ಕೊಂತೀರಿ, ಮಾತಾಡ್ತೀರಿ. ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ನಿನ್ನೆ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಉಸ್ತುವಾರಿ ಸಚಿವರು ಮತ್ತು ನೀವು ಯಾರ ವಿರುದ್ಧ ಷಡ್ಯಂತ್ರ ಮಾಡಿದ್ರಿ? ಈ ಫೋಟೋದ ಅರ್ಥ ಏನು? ಪವನ್ ನೆಜ್ಜೂರು ಅವರು ಮಾಡಿದ ತಪ್ಪಾದ್ರೂ ಏನು? ಚಾರ್ಜ್ ತೆಗೆದುಕೊಂಡ ಕೂಡಲೇ ಗಲಾಟೆ ಆಗಿದೆ. ಪ್ರಾಮಾಣಿಕ ಅಧಿಕಾರಿ ವಿರುದ್ಧ ಕ್ರಮ ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಇಲ್ಲಿ ಪ್ರಾಮಾಣಿಕ ಅಧಿಕಾರಿ, ದಕ್ಷ ಅಧಿಕಾರಿ, ಅದು ಇದು ಒಂದು ಪ್ರಶ್ನೆ ಬರೋದಿಲ್ಲ. ಆದರೆ 6 ಅವರಲ್ಲಿ ಆ ವ್ಯಕ್ತಿ ಎಲ್ಲವನ್ನೂ ಮಾಡಬೇಕಾಗಿತ್ತು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರು. ಓಕೆ, ಪವನ್ ನೆಜ್ಜೂರು ಯಾಕೆ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ರು? ಮಾಹಿತಿ ಪ್ರಕಾರ ಪವನ್ ನೆಜ್ಜೂರು ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ. ಪವನ್ ತಂದೆ ಮೇಲೆ ಒತ್ತಡ ತಂದು ಪೋಸ್ಟ್ ಅನ್ನ ಹಾಕಿಸಿದ್ದಾರೆ ಅಂತ. ಹಿರಿಯ ಅಧಿಕಾರಿಗಳು ತುಮಕೂರಿಗೆ ಹೋಗಿದ್ದೇಕೆ? ತುಮಕೂರು ಫಾರ್ಮ್ ಹೌಸ್ ನಲ್ಲಿ ಏನಾಗ್ತಾ ಇದೆ? ಪವನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಾಕೆ ತಗೊಂಡ್ರು? ಡೆತ್ ನೋಟ್ ನಲ್ಲಿ ಹಿರಿಯ ಅಧಿಕಾರಿಗಳ ಹೆಸರಿದೆ. ಪವನ್ ಬರೆದಂತ ಡೆತ್ ನೋಟ್ ಮುಚ್ಚುತ್ತಾ ಇರೋದು ಯಾಕೆ ಅಂತ ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ. ಯಾಕೆ ಬಿಡುಗಡೆ ಮಾಡಿಲ್ಲ ಆ ಡೆತ್ ನೋಟ್ ಅನ್ನ ಅಂತ ಶೋಭಾ ಕರಂದ್ಲಾಜೆ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪವನ್ ನೆಜ್ಜೂರು ಮಾಡಿದ ತಪ್ಪೇನು? ಬಳ್ಳಾರಿ SP 1ನೇ ತಾರೀಕು ಅವರ ಅಪಾಯಿಂಟ್ಮೆಂಟು ಅಲ್ಲಿಗೆ ಆಗುತ್ತೆ, ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೊಸದಾಗಿ ಅವರು ಸುಮಾರು ಮಧ್ಯಾಹ್ನ ಮೇಲೆ ಚಾರ್ಜ್ ತಗೊಂತಾರೆ 3-4 ಗಂಟೆಗೆ. ಚಾರ್ಜ್ ತಗೊಂಡು ಸ್ಟೇಷನ್ ಅನ್ನ ಪರಿಚಯ ಮಾಡೋದ್ರ ಒಳಗೆ ಬಳ್ಳಾರಿಯಲ್ಲಿ ಗಲಭೆ ನಡೆಯುತ್ತೆ. ಪವನ್ ನೆಜ್ಜೂರು ಯಾವ ಹೊಸದಾಗಿ SP ಬಳ್ಳಾರಿಗೆ ಹೋದ್ರು, ಹೊಸದಾಗಿ ಚಾರ್ಜ್ ತಗೊಂಡ್ರು, ಮಾಧ್ಯಮದವರು ತೋರಿಸಿದ್ಮೇಲೆ, ನಾವು ಮಾತಾಡಕ್ಕೆ ಶುರು ಮಾಡಿದ್ಮೇಲೆ ಅವರ ತಂದೆಯನ್ನು ತಂದು ಎದುರು ನಿಲ್ಲಿಸಿದ್ರಿ. ತಂದೆಗೆ ಒತ್ತಡ ತಂದು ಪ್ರೆಸ್ ರಿಲೀಸ್ ಮಾಡಿಸಿದ್ದೀರಿ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡುವಂಥದ್ದು, ಪವನ್ ನೆಜ್ಜೂರ್ ಅವರು ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು? ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು, ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ, ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಜಮೀರ್ ಖಾನ್ ಅವರು ಎಷ್ಟು ಬಿಡ್ಡಿಂಗ್ ಮಾಡಿದ್ರು ಬಳ್ಳಾರಿ SPಗೆ? ಆ ಬಿಡ್ಡಿಂಗ್ ಅಲ್ಲಿ ನಿಮ್ಗೆ ಕಡಿಮೆ ಬಂದಿದೆ ಅಂತ ಅನ್ನಿಸ್ತಾ ಅಥವಾ ಇನ್ನೂ ಹೆಚ್ಚು ಬಿಡ್ಡಿಂಗ್ ಬಂತ?